ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತಂದರೆ, ನಿನ್ನೆ ನಾವು ಅಂದರೆ ಮಂಗಳವಾರ ಪಿತೃಪಕ್ಷ ಮಾಡಿದ್ವಿ ನಮ್ಮ ಮಾವನವ್ರದ್ದು. ಸೊ ಅವತ್ತಿನ ದಿನದ ಏನೇನು ವ್ಲಾಗು ಅಂತ ಹೇಳಿ ತೋರಿಸ್ತೀನಿ. ನಿನ್ನೆ ಇದು ಆ್ಯಕ್ಚುಲಿ ಮಂಗಳವಾರ ಅಂದರೆ ನಿನ್ನೆಯ ವ್ಲಾಗು. ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ತುಂಬ ದಿವಸ ಆಗಿತ್ತು ಕ್ಲೀನ್ ಮಾಡಿ. ಫ್ಯಾನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಫಸ್ಟು ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ಮತ್ತು ಅಡುಗೆ ಮನೆಯೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದೆಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಅದಕ್ಕೋಸ್ಕರ ಫಸ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವತ್ತು ಆಫೀಸಿಗೂ ಕೂಡ ನಾನು ಲೀವ್ ಹಾಕ್ಕೊಂಡಿದ್ದೆ. ಒಂದ್ಸಲಿ ಕ್ಲೀನಾಗಿ ಸೋಪಿನ ನೀರಲ್ಲಿ ಒರೆಸ್ಕೊಂಡು ಕ್ಲೀನಾಗಿ ಉಜ್ಜಿಕೊಂಡು ಅದಾದಮೇಲೆ ಬಟ್ಟೆನಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಫ್ಯಾನಲ್ಲಿ ಸಿಕ್ಕಾಪಟ್ಟೆ ಧೂಳಿತ್ತು. ಸೊ ಅದಕ್ಕೋಸ್ಕರ ಅದೆಲ್ಲ ಕ್ಲೀನಾಗಿ ಒದ್ರುಕೊಳ್ಳೋಣ ಅಂತೇಳಿ ಒರೆಸ್ಕೊತಾ ಇದ್ದೆ. ಆಮೇಲೆ ಬೇಕಂದರೆ ನಾವು ಅಡುಗೆನ ಪ್ರಿಪೇರ್ ಮಾಡ್ಕೊಬೋದು ಅಂತ ಹೇಳಿ ಫಸ್ಟು ನಾನು ಎದ್ದಿದ ತಕ್ಷಣ ಫ್ರೆಶ್ ಅಪ್ ಇನ್ ದ ಸೆನ್ಸ್ ಮುಖ ಎಲ್ಲ ತೊಳ್ಕೊಂಡು ಬ್ರಷ್ ಮಾಡಿ ಫಸ್ಟು ನಾನು ಇದು ಮಾಡಿದ್ದೆ ಕ್ಲೀನಿಂಗು. ನನಗೂ ಕೂಡ ಮಂತ್ ಎಂಡ್ ನಡೀತಾ ಇರೋದ್ರಿಂದ ನನಗೆ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಮಂತ್ ಎಂಡೆಲ್ಲ ಮುಗಿಸಿನೇ ನಾನು 1ನೇ ತಾರೀಕು ಹಂಗೆ ಇಟ್ಕೊಳ್ಳೋಣ ಪಿತೃಪಕ್ಷ ಅಂತ ಹೇಳಿ ಇಟ್ಕೊಂಡಿದ್ದು. ಅದಕ್ಕೋಸ್ಕರ ನಾನು ಅವತ್ತೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಫಸ್ಟ್ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಎಲ್ಲ ಕಡೆ ಒಂದು ಕಡೆ ಕ್ಲೀನ್ ಮಾಡ್ಕೊಂಬಂದರೆ ಅದು ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಮ್ಮ ಜೂಜು ಅಂತೂ ಅಲ್ಲೇ ಓಡಾಡ್ತಾಯಿದ್ಲು. ಸ್ವಲ್ಪ ಕಷ್ಟ ಆಯಿತು ನನಗೂ ಕಸ ಗುಡಿಸೋದು ಎಲ್ಲ. ಬಟ್ ಆದ್ರೂ ಎಲ್ಲ ಕ್ಲೀನಾಗಿ ಮಾಡಿಕೊಂಡೆ. ಮುಂಚೆನೇ ನಾವು ಎಲ್ಲ ರೆಡಿ ಮಾಡಿಕೊಂಡ್ರೆ ಅಂದರೆ ಧೂಳ್ಗೀಲೆಲ್ಲ ಹೊಡ್ಕೊಂಡು ಎಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಏನಷ್ಟು ನಮಗೆ ಘಾಸಿ ಅಂತ ಅನಿಸಲ್ಲ. ಅವತ್ತಿನ ದಿವಸ ಕಸ ಎಲ್ಲ ಗುಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ದೆ. ಅದನ್ನೆಲ್ಲ ತೆಕ್ಕೊತಾ ಇದ್ದೆ. ಇನ್ನೂ ಒಂದು 2-3 ರೌಂಡ್ ಬಟ್ಟೆಗಳು ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ಒಣಗಿದ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಸ್ವಲ್ಪ ಎಲ್ಲ ಒದ್ರಿ ಎಲ್ಲ ಎತ್ತಿಟ್ಕೋತಾ ಇದ್ದೆ. ಮನೇಲಿದ್ರಂತೂ ಎಷ್ಟೇ ಕೆಲಸ ಆದ್ರೂ ಕೆಲಸ ಅಂತೂ ಕಮ್ಮಿನೇ ಆಗೋದಿಲ್ಲ. ಅದಾದಮೇಲೆ ಬಟ್ಟೆಗಳೆಲ್ಲ ಜೋಡಿಸಿ ಎತ್ತಿಟ್ಬಿಡೋಣ ಅಂತ ಹೇಳಿ ಫಸ್ಟು ಬಟ್ಟೆ ಎಲ್ಲ ಮಡಿಸಿ ಎತ್ತಿಡ್ತಾ ಇದ್ದೆ. ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇತ್ತು, ನನಗೂ ಕೂಡ ಹಾಕ್ಲಿಕ್ಕಾಗಲಿಲ್ಲ. ಅದಾದಮೇಲೆ ಬಟ್ಟೆ ಎಲ್ಲ ಜೋಡಿಸಿ ಇನ್ನು ಮಿಕ್ಕಿದ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಮನೆ ಒರೆಸ್ಕೊಂಬಿಡೋಣ ಅಂತ ಹೇಳಿ ಮನೆಯನ್ನೆಲ್ಲ ಒರೆಸ್ಕೊತಾ ಇದ್ದೆ. ಬೆಳಗ್ಗೆನೇ ಮನೆಯೆಲ್ಲ ಒರೆಸ್ಕೊಂಬಿಟ್ರೆ ಇನ್ನು ಸಾಯಂಕಾಲ ನಾವು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇದಾದಮೇಲೆ ಕ್ಲೀನಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಬೋದಲ್ಲ ಅಂತ ಹೇಳಿ ಬೆಳಗ್ಗೆನೇ ಎಲ್ಲನೂ ಮಾಡಿಕೊಂಡೆ. ನಂಗೆ ತಿಂಡಿ ಕೂಡ ಮಾಡಲಿಲ್ಲ. ಫಸ್ಟು ಕ್ಲೀನಿಂಗಿಗೆ ಬಂದೆ. ಯಾಕಂದರೆ ಕ್ಲೀನಿಂಗಿಗೆ ತುಂಬಾ ಟೈಮ್ ಆಗೋಗುತ್ತೆ. ಅದಕ್ಕೋಸ್ಕರ ಫಸ್ಟು ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟು ಮನೆಯೆಲ್ಲ ಒರೆಸ್ಕೊಂಡೆ. ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಮಾಮೂಲಿ ಏನಿಲ್ಲ, ನೀರಿಗೆ ನಾನು ಕರ್ಪೂರ ಸ್ವಲ್ಪ ಏನಪ್ಪ ಚಿಟಿಕೆ ಅರಿಶಿನ ಮತ್ತು ಮಾಮೂಲಿ ಲೈಸಲ್ ಆ ಥರ ಏನು ಹಾಕ್ಬಿಟ್ಟು ಒರೆಸ್ತೀನಿ. ಸೊ ದಟ್ ನೆಗೆಟಿವಿಟಿ ಎಲ್ಲ ಏನೂ ಇರೋದಿಲ್ಲ ಮನೆಯಲ್ಲಿ ಅಂತ. ಅದಕ್ಕೋಸ್ಕರ ಅದಾದಮೇಲೆ ನೀವು ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿ ಬಟ್ಟೆಗೆಲ್ಲ ಮತ್ತೆ ವಾಷಿಂಗಿಗೆ ಹಾಕಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಂದೆ. ನೀವು ನೋಡ್ಬೋದು ಇಲ್ಲಿ. ಅದಾದಮೇಲೆ ಈಚೆ ಕೂಡ ಎಲ್ಲ ವಾಶ್ ಮಾಡಿಕೊಂಡು ಈಚೆ ಕಡೆನೂ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಎಲ್ಲ ಕ್ಲೀನಾಗಿ ಎತ್ತಿಟ್ಟು ಒಂದು ಕಡೆ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಬಂದೆ. ಅಷ್ಟರಲ್ಲಿ ನಮ್ಮ ಜೂಜು ಜೊತೆ ಒಂದು ಸ್ವಲ್ಪ ಆಟಾಡೋಣ ಅಂತ ಅಂದ್ಬಿಟ್ಟು ಅವಳನ್ನೂ ರೇಗಿಸ್ಕೊಂಡು ಕೂತಿದ್ದೆ. ನೀವು ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ತೀಟೆ. ಇವಳು ಕಚ್ಚಕ್ಕೆ ಬರ್ತಾಳೆ ನೋಡಿ. ಅವಳ ಜೊತೆ ಸ್ವಲ್ಪ ಆಟ ಆಡ್ಬಿಟ್ಟು ನೆಕ್ಸ್ಟು ತಿಂಡಿ ಪ್ರಿಪೇರ್ ಮಾಡ್ಕೋಣ ಅಂತ ಹೇಳಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೆ. ಕ್ಲೀನಿಂಗ್ ಮಾಡೋಕ್ಕೆ ಹೋಗಿ ತಿಂಡಿ ರೆಡಿ ಮಾಡ್ಕೊಳಕ್ಕೆ ಆಗಲಿಲ್ಲ. ಇವಾಗ ನಾನು ತಿಂಡಿ ಪ್ರಿಪೇರ್ ಮಾಡೋದು ಒಂದು ಗಂಟೆನೇ ಆಯಿತು ಅಂದ್ಕೊತೀನಿ. ಕಡೆ ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಕಡೆ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಹಸಿಮೆಣ್ಸಿನ್ಕಾಯಿ, ಅಲ್ಲಿ ಗರಂ ಮಸಾಲ, ಚಿಲ್ಲಿ ಪೌಡರ್, ಉಪ್ಪು ಮತ್ತು ತುಪ್ಪ ಎಲ್ಲ ಎತ್ತಿಟ್ಕೊಂಡಿದ್ದೆ ಕಟ್ ಮಾಡಿಬಿಟ್ಟು.
ಸುಮ್ಮನೆ ಸಿಂಪಲಾಗಿ ಒಗ್ಗರಣೆ ಅನ್ನ ಅಥವಾ ಸಿಂಪಲಾಗಿ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ಒಂದು ಸಣ್ಣ ಕುಕ್ಕರಲ್ಲಿ 1-2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಪಲಾವ್ ಎಲೆ, 1-2 ಮೆಣಸು, ಚಕ್ಕೆ, ಲವಂಗ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸಣ್ಣ ಉರಿ ಇಟ್ಕೊಂಡಿದ್ದೆ ನಾನು. ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ಚೆನ್ನಾಗಿ. ಆಮೇಲೆ ನಾವು ಅಡುಗೆ ಎಲ್ಲ ಮಾಡ್ತೀವಲ್ಲ, ಮತ್ತು ಅದನ್ನು ಕೂಡ ಮಿಕ್ಕೊಂಬಿಡುತ್ತೆ ಅಂತೇಳಿ ಸ್ವಲ್ಪನೇ ನಾನು ಮಾಡ್ತಾ ಇರೋದು. ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಅದು ಘಮ್ ಅಂತ ಸ್ಮೆಲ್, ಘಮ ಬರ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು ಘಮ. ಯಾಕಂದರೆ ತುಪ್ಪ ಎಲ್ಲ ಹಾಕಿರ್ತೀವಲ್ಲ, ಘಮ ಚೆನ್ನಾಗಿತ್ತು. ಅದಾದಮೇಲೆ ಇದಕ್ಕೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ರೆಸಿಪಿ ನಾನು ನನ್ನ ಶಾರ್ಟ್ ವಿಡಿಯೋನಲ್ಲೂ ಕೂಡ ಹಾಕಿದ್ದೀನಿ, ನೀವು ಅಲ್ಲೂ ಹೋಗಿ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಟೊಮೆಟೊನೂ ಕೂಡ ಹಾಕ್ಕೊಂಡು ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೆಟೊ. ಅಂದರೆ ಅಲ್ಲಿ ತನಕ ನಾವು ಉಪ್ಪು ಅರಿಶಿನ ಏನೂ ಹಾಕ್ಲಿಕ್ಕೆ ಹೋಗಬಾರ್ದು. ಅದು ಹಾಗೇ ಸ್ವಲ್ಪ ಮೀಡಿಯಮ್ ಉರಿ ಮಾಡ್ಕೊಳ್ಳಿ. ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗಬೇಕು. ಅದಲ್ಲೇ ಬೆಂದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕ್ಬಿಟ್ರೆ ಬರೀ ನೀರು ಬಿಟ್ಕೊಂಡ್ಬಿಡುತ್ತೆ, ಟೊಮೆಟೊ ಬೇಯೋದಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ಸಾಲ್ಟು, ಗರಂ ಮಸಾಲೆ ಮತ್ತು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಜೋರ ಉರಿ ಕೊಟ್ಕೊಂಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇದಾದಮೇಲೆ ಕೊತ್ತಂಬರಿ, ಪುದೀನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಸಣ್ಣ ಸಣ್ಣದಾಗಿ, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಮೊದಲನೇದಾಗಿ ಕೊತ್ತಂಬರಿ, ಅದಾದಮೇಲೆ ಪುದೀನನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಮುಂಚೆನೇ ಹಾಕ್ಬಿಟ್ರೆ ಏನಾಗುತ್ತೆ, ಎಣ್ಣೆಯಲ್ಲಿ ಚೆನ್ನಾಗಿ ಅದು ಎಣ್ಣೆ ಇಟ್ಕೊಂಡ್ಬಿಡುತ್ತೆ. ಆಮೇಲೆ ನಾವು ಹಾಕೋ ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಇದಕ್ಕೆ ಬೇಕಂದರೆ ನೀವು ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು. ಬಟಾಣಿ ಇರಲಿಲ್ಲ, ಅದಕ್ಕೋಸ್ಕರ ಹಂಗೇ ಮಾಡ್ತಾಯಿದ್ದೀನಿ. ಇಲ್ಲಿ ಅಕ್ಕಿನೂ ತೊಳ್ಕೊತಾ ಇದ್ದೀನಿ. ಅಕ್ಕಿನೂ ಕೂಡ 2 ಸಲ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈ ಕಡೆ ಇಲ್ಲಿ ನಾನು ಟೊಮ್ಯಾಟೊ ಅದೆಲ್ಲ ಸೊಪ್ಪೆಲ್ಲ ಹಾಕಿದ್ನಲ್ಲ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಗೊಜ್ಜು ಥರ ಆಗಬೇಕದು. ಗೊಜ್ಜು ಥರ ಆಗಿ ಎಣ್ಣೆಲ್ಲ ಬಿಟ್ಕೊಂಡ್ರೆ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಸೊ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸು ನೀರು ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದು ಉಪ್ಪೆಲ್ಲ ಟೇಸ್ಟೆಲ್ಲ ನೋಡಿಕೊಂಡು, ಇನ್ನೊಂಚೂರು ಉಪ್ಪು ಬೇಕು ಅನಿಸ್ತು, ಉಪ್ಪನ್ನು ಕೂಡ ಹಾಕ್ಕೊಂಡು ಇಲ್ಲಿ ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿ ಕೂಡ ಹಾಕ್ಕೊಂಡು ಕುದೀತಾ ಇರ್ಬೇಕಾದ್ರೆ ಅಕ್ಕಿನ ಹಾಕ್ಕೊಂಡ್ರೆ ಅದು ಟೇಸ್ಟ್ ಎಲ್ಲ ಒಂದು ಅಗ್ಲಿಗೂ ಹಿಡಿಯುತ್ತೆ ಅಂತ. ಅದಕ್ಕೋಸ್ಕರ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಅದು ಕುದೀತಾ ಇರಬೇಕಾದ್ರೆ ನಾವು ಲಿಡ್ನ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಎಲ್ಲದಕ್ಕೂ ಕೂಡ ಮಸಾಲೆ ಸ್ಪ್ರೆಡ್ ಆಗುತ್ತೆ. ನಾವು ಹಾಗೆ ಹಾಕ್ಬಿಟ್ರೆ ಉಪ್ಪು ಖಾರ ಎಲ್ಲ ಒಂದೊಂದಕ್ಕೆ ಹಿಡಿಯುತ್ತೆ, ಒಂದೊಂದಕ್ಕೆ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಇವಾಗ ನೋಡಿ ಒಗ್ಗರಣೆ ಅಥವಾ ಸಿಂಪಲ್ ಟೊಮ್ಯಾಟೊ ಬಾತು ರೆಡಿಯಾಗಿದೆ. ಇದನ್ನು ನಾನು ರೆಡಿ ಮಾಡೋ ಅಷ್ಟರಲ್ಲಿ 2 ಗಂಟೆ 2:15 ಆಗೋಗಿತ್ತು. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದೆಲ್ಲ ರೆಡಿ ಮಾಡಿಕೊಂಡು ನಾನು ತಿಂಡಿ ತಿನ್ಕೊಂಬಿಡೋಣ ಅಷ್ಟರಲ್ಲಿ. ನೆಕ್ಸ್ಟ್ ಅಡುಗೆಗೆಲ್ಲ ಪ್ರಿಪೇರ್ ಮಾಡಬೇಕಲ್ಲ, ಎಡೆಗೆಲ್ಲ ಇಡೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ತಿಂಡಿ ತಿನ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಅಡುಗೆನ ಪ್ರಿಪೇರ್ ಮಾಡ್ಕೊತೀವಿ. ಸ್ನಾನ ಗಿನೆಲ್ಲ ಮಾಡಿಕೊಂಡು ಪ್ರಿಪೇರ್ ಮಾಡಬೇಕು. ಹಾಗೆ ಮಾಡೋಂಗಿಲ್ಲ ಅಂತ ಇಲ್ಲಿ ಪಾಲಿಸ್ಕೊಂಬಂದಿರೋದು. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಪಾಲಿಸ್ಕೊಂಬರ್ತಾರೆ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಇದು ಸಂಜೆ ಅಷ್ಟರಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿ ನಾವು ಚಿಕನ್ ಸಾಂಬಾರ್ಗೆ ಏನೇನೆಲ್ಲ ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಒಗ್ಗರಣೆಗೆ, ಈ ಕಡೆ ಕಾಯಿ ರುಬ್ಬಕ್ಕೆ, ಇದು ಕೂಡ ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕಡಲೆ, ಮೆಣಸು, ಲವಂಗ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಫಸ್ಟಿಗೆ ಕಾಯಿ ಪೀಸಸ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಫಸ್ಟ್ ಅದು ಹಂಗೆ ತುರಿಯೋಕ್ಕೆ ಟೈಮ್ ಇರಲಿಲ್ಲ, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಹಾಗೆ ತೆಳ್ಳಕ್ಕೆ ಕಟ್ ಮಾಡಿಕೊಂಡು ಅದೊಂದು ಸ್ವಲ್ಪ ನುಣ್ಣಗಾಗೋ ತನಕ ರುಬ್ಕೊಬೇಕು. ಇಲ್ಲಿ ನುಣ್ಣಗೆ ರುಬ್ಕೊತಾ ಇದ್ದೀನಿ.
ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು. ಅದಾದಮೇಲೆ ಇದಕ್ಕೆ ಇನ್ನು ಮಿಕ್ಕಿದ್ದೆಲ್ಲ ಏನಿಟ್ಟಿದ್ನಲ್ಲ, ಮೆಣಸು, ಲವಂಗ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಕೂಡ, ಕಡಲೆ ಎಲ್ಲನೂ ಕೂಡ ಹಾಕ್ಕೊಂಡು ಅದೇ ಜಾರ್ಗೆ, ಅಂದರೆ ಕಾಯಿ ಹಾಕ್ಕೊಂಡಿದ್ನಲ್ಲ ಅದೇ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಫಸ್ಟು ಕಾಯಿಗೆ ಹಾಕ್ಕೋಬೇಕಂದ್ರೆ ಹಾಕ್ಕೊಂಬಿಟ್ರೆ ಅದು ಕಾಯಿ ನುಣ್ಣಗಾಗಲ್ಲ ಅಂತಂದ್ಬಿಟ್ಟು ಫಸ್ಟ್ ಅದನ್ನು ರುಬ್ಕೊಂಡಿದ್ದು. ಅದನ್ನೆಲ್ಲ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನುಣ್ಣಗಾಗಿರಬೇಕು. ನುಣ್ಣಗೆ ಮಾಡಿಕೊಂಡು ಎಲ್ಲ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಜಾರಲ್ಲಿರೋದೆಲ್ಲ ಕ್ಲೀನಾಗಿ ತೆಕ್ಕೊಬೇಕಾಗತ್ತೆ. ಸುಮ್ಮನೆ ಅದನ್ನು ನಾವು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನೀರು ಹಾಕ್ಕೊಂಡು ಸ್ವಲ್ಪ ತೆಗೆದಿಟ್ಕೋಬೇಕು. ಇಲ್ಲಿ ನಾನು ಕೊತ್ತಂಬರಿ ಮತ್ತು ಇನ್ನು ಮಿಕ್ಕಿದ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದೇನು ಸಪ್ರೇಟ್ ಅಲ್ಲ, ಅದೇ ಬೌಲಿಗೆ ಮಿಕ್ಸ್ ಮಾಡಲಿಕ್ಕೆ. ಯಾಕಂದರೆ ಒಂದೇ ಸಲ ಹಾಕ್ಬಿಟ್ರೆ ಕ್ಲೀನಾಗಿ ಗ್ರೈಂಡ್ ಆಗೋಲ್ಲ ಅಂತ ಹೇಳಿ, ಅಂದರೆ ಕ್ಲೀನಾಗಿ ನುಣ್ಣಗೆ ರುಬ್ಬೋಕ್ಕಾಗಲ್ಲ ಅಂತ ಹೇಳಿ ಸಪ್ರೇಟ್ ಹಾಕ್ಕೊಂಡು ರುಬ್ಕೊಂಡು ಅದಾದಮೇಲೆ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಇದು ಕೂಡ ರೆಡಿಯಾಗಿದೆ. ಎಲ್ಲನೂ ಒಂದೇ ಕಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದು. ಇದು ಕೂಡ ಜಾರ್ಗೂ ಕೂಡ ಜಾರಲ್ಲಿರೋದೆಲ್ಲ ತೆಗೆದುಬಿಟ್ಟು ಎಲ್ಲ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ರೀತಿ ಚಿಕನ್ ಸಾಂಬಾರು ಮಾಡ್ತಾರೆ. ಇಲ್ಲಿ ನಾವು ಈ ಥರ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಇಲ್ಲಿ ಜಾರ್ಗೂ ಕೂಡ ನೀರು ಮಿಕ್ಸ್ ಮಾಡಿಕೊಂಡು ಜಾರಲ್ಲಿರೋದು ಯಾವುದು ವೇಸ್ಟ್ ಮಾಡ್ದಂಗೆ ಎಲ್ಲ ತೆಗೆದಿಟ್ಕೊಂಡಿದ್ವಿ. ಇಲ್ಲಿ ರುಬ್ಬೋದೆಲ್ಲ ಮಾಡಿರೋದೆಲ್ಲ ಎತ್ತಿಟ್ಕೊಂಡು ಈರುಳ್ಳಿ ಚಿಕನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ಕಡೆ ಒಂದು ಪಾತ್ರೆಗೆ ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಚಿಕನ್ ಹಾಕ್ಕೋತಾ ಇದ್ದೀವಿ. ಚಿಕನ್ನು ಒಂದು 2-3 ಸಲ ಉಪ್ಪು ಮತ್ತು ಅರಿಶಿಣದಿಂದ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ವಿ. ಈಚೆಯಿಂದ ತಂದಿದ ತಕ್ಷಣ ನಾವು ಸುಮ್ಮನೆ ಏನೋ 1-2 ಸಲ ವಾಶ್ ಮಾಡಿಬಿಡ್ತೀವಿ. ಬಟ್ ಉಪ್ಪು ಮತ್ತು ಅರಿಶಿಣದಿಂದ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿರೋ ಕಸ ಎಲ್ಲ ಕ್ಲೀನಾಗಿ ಬರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಈ ಥರ ಆಡಿಸ್ಕೋತಾರೆ. ನಾರ್ಮಲಾಗಿ ಸೌಟ್ ಹಾಕೋದಿಲ್ಲ, ಹಾಗೇ ಆಡಿಸ್ಕೊಂಡು ಇಡ್ತಾರೆ. ಅದು ಸ್ವಲ್ಪ ಒಂದು ಹಾಫ್ ಬೆಂದಾದಮೇಲೆ ಅದು ಮಸಾಲೆ ಎಲ್ಲ ಹಾಕ್ಕೊಂಡು ಕುದಿಸೋಕೆ ಇಟ್ಟಿದ್ವಿ. ಈ ಕಡೆ ನಾನು ಪೆಪ್ಪರ್ ಚಿಕನ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೆ. ಈ ಕಡೆ ಸಾರು ರೆಡಿಯಾಗಿತ್ತು, ಪಕ್ಕದಲ್ಲಿ ಅನ್ನ ಕೂಡ ಇಟ್ಕೊಂಡಿದ್ದೆ. ಇಲ್ಲಿ ಇವಾಗ ನಾನು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಮತ್ತು ಅದಕ್ಕೆ ಹಸಿಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಕಟ್ ಮಾಡಿಬಿಟ್ಟು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕರಿಬೇವು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಆಲ್ರೆಡಿ ನಾವು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ವಲ್ಲ, ಅದಿನ್ನೂ ಘಮ್ ಅಂತ ಬರ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ನನಗೆ ಪೆಪ್ಪರ್ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ವಿ. ಅದಾದಮೇಲೆ ಒಂದು ಕ್ಯಾಪ್ಸಿಕಮ್ನ ಹಾಕಿದ್ದೀನಿ ಕಟ್ ಮಾಡಿಬಿಟ್ಟು. ಕ್ಯಾಪ್ಸಿಕಮ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇನೆ ಮೆಣಸನ್ನ ಕುಟ್ಕೊಂಡಿದ್ದೆ, ಮೆಣಸು ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಇವಾಗ ಚಿಕನ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕಾಗಿತ್ತು. ನಾನಿಲ್ಲಿ ಮರ್ತ್ಬಿಟ್ಟಿದ್ದೆ ಹಾಕೋದು. ಸಾಲ್ಟನ್ನು ಇದೇ ಟೈಮಲ್ಲಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀರು ನಾವು ನೋಡ್ಕೊಂಡು ಹಾಕ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಮೆಣಸು, ಉಪ್ಪು, ಈರುಳ್ಳಿ ಜೊತೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಆ ಕಡೆ ಪೆಪ್ಪರ್ ಚಿಕನಿಗೆ ಎತ್ತಿಟ್ಟಿದ್ದೆ, ಅಷ್ಟರಲ್ಲಿ ಈ ಕಡೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೀವು ನೋಡ್ಬೋದು ಇಲ್ಲಿ ನಮ್ಮ ಜುಜು ಹೆಂಗೆ ಕುತ್ಕೊಂಡು ನೋಡ್ತಾ ಇದ್ದಾಳೆ ಅಂತ. ಪೆಪ್ಪರ್ ಚಿಕನ್ಗೂ ಕೂಡ ಲಾಸ್ಟಲ್ಲಿ ನಾನು ಒಂದು ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇಳಿಸ್ಕೊಂಡಿದ್ದೆ. ಅದನ್ನು ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಅದು ಯಾಕಂದರೆ ನಮಗೆ ಲೇಟಾಗಿ ಹೋಗಿತ್ತು, ಪೂಜೆಗೆ ಬೇಗ ಇಡಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾವು ಈ ಥರ ರೆಡಿ ಮಾಡಿದ್ವಿ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ, ಅವರವರ ಒಂದು ಸಂಪ್ರದಾಯದ ತಕ್ಕಂತೆ ಮಾಡ್ಕೊತಾ ಹೋಗ್ತಾರೆ. ನಮ್ಮ ಮನೆಯಲ್ಲಿ ಈ ಥರ ನಾವು ಮಾಡಿದ್ವಿ.
ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಇವಾಗ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಪೂಜೆ ಮಾಡ್ಕೊಬೇಕಲ್ಲ. ಫಸ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಬಂದು ಇಲ್ಲಿ ಪೂಜೆ ಮಾಡ್ಕೊತೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಅಷ್ಟರಲ್ಲಿ ನಾವು ಕೆಂಡ ಮಾಡ್ಕೊಬೇಕಲ್ಲ ಧೂಪ ಹಾಕಲಿಕ್ಕೆ, ಅದಕ್ಕೆ ಚಿಪ್ಪು ಮತ್ತು ಒಂದು ಇದಕ್ಕೆ ಹಾಕ್ಬಿಟ್ಟು ಫಸ್ಟು ಕೆಂಡ ಮಾಡ್ಕೊತಾ ಇದ್ವಿ ಧೂಪ ಹಾಕೋಕ್ಕೆ. ನೀವು ನೋಡ್ಬೋದು ಇಲ್ಲಿ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದು 10-15 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ. ಅದೇ ಧೂಪ ಹಾಕೋಕ್ಕೆ ಕೆಂಡ ಮಾಡ್ಕೊತಾ ಇದ್ವಲ್ಲ ಅದೇ. ಸೊ ಅದಷ್ಟಲ್ಲಿ ರೆಡಿ ಆಗ್ತಾ ಇರಲಿ, ಧೂಪ ಹಾಕೋಕ್ಕೆ ಕೆಂಡ ರೆಡಿ ಆಗ್ತಾ ಇರಲಿ ಅಂತಂದ್ಬಿಟ್ಟು ಇಷ್ಟಲ್ಲಿ ನಾವು ಪೂಜೆ ಮಾಡ್ಕೊಂಬೋಣ ಅಂತೇಳಿ ಪೂಜೆ ಮಾಡ್ಕೊತಾ ಇದ್ವಿ. ನನ್ನ ಹಸ್ಬೆಂಡೇ ಪೂಜೆ ಮಾಡಿದ್ರು. ಅವ್ರು ಆಲ್ಮೋಸ್ಟ್ ಇದು ಒಂದೇ ಪಿತೃಪಕ್ಷಕ್ಕೆ ಅಷ್ಟೇ ಅನಿಸುತ್ತೆ ಪೂಜೆ ಮಾಡೋದು, ಬೇರೆ ಟೈಮಲ್ಲೆಲ್ಲ ದೇವ್ರ ಮನೆ ಕಡೆ ಬರೋದೇ ಇಲ್ಲ. ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಫಸ್ಟು ದೇವರಿಗೆ ಪೂಜೆ ಮಾಡಿದ್ವಿ ನಾವು. ಈ ಕಡೆ ದೇವ್ರಿಗೂ ಪೂಜೆ ಮಾಡ್ತಾಯಿದ್ರು, ಈ ಕಡೆ ಕಾಯಿ ಹೊಡ್ಕೊಂಡು ಕರ್ಪೂರ ಬೆಳಗಬೇಕಾಗಿತ್ತಲ್ವ, ಅದಕ್ಕೆ ಅಲ್ಲಿ ಕಾಯಿ ಕೂಡ ಹೊಡ್ಕೋತಾಯಿದ್ರು. ಈ ಕಡೆ ನಾವಿಲ್ಲಿ ಕಡ್ಡಿನೂ ಬೆಳಗ್ಕೊಂಡು ಮತ್ತು ಈ ಕಡೆ ಇಲ್ಲಿ ನಮ್ಮ ಮಾವನವರಿಗೆ ಪೂಜೆನ ಮಾಡ್ತಾಯಿದ್ವಿ. ಫಸ್ಟು ದೀಪನ ಹಚ್ಕೊಂಡು ಕಡ್ಡಿನ ಬೆಳಗ್ತಾ ಇರೋದು. ನಾವು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ವಿ. ನಾವು ಯಾರನ್ನೂ ಜಾಸ್ತಿ ಕರೆದಿರಲಿಲ್ಲ, ಬರೀ ನಮ್ಮ ಮನೆಯವರು ಮತ್ತು ನಮ್ಮ ಸಿಸ್ಟರ್ ಇನ್ ಲಾ ಮನೆಯವರು ಅಷ್ಟೇ. ಇನ್ಯಾರೂ ಕೂಡ ನಾವೇನು ಕರೆದಿರಲಿಲ್ಲ, ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಮಾಡ್ಕೊಂಡಿದ್ವಿ. ಮುಂಚಿನ ಥರ ಎಲ್ಲ ಇವಾಗ ಯಾರೂ ಬರೋದಿಲ್ಲ. ಮುಂಚೆ ಅಂದರೆ ಎಲ್ಲರೂ ಸುಮಾರು ಜನ ಬಂದು ಎಲ್ಲ ಅಟೆಂಡ್ ಮಾಡಿ ಹೋಗೋರು. ಇವಾಗ ಯಾರೂ ಬರೋದಿಲ್ಲ ಈ ಪಿತೃಪಕ್ಷ ಪೂಜೆಗೆ, ಅದಕ್ಕೆಲ್ಲ ಯಾರೂ ಬರೋದಿಲ್ಲ. ಮುಂಚೆ ಎಲ್ಲ ಸುಮಾರು ಒಂದು 50-100 ಜನ ಕರೆದ್ರೂ ಬರೋರು, ಯಾಕಂದರೆ ನಾವು ನೋಡಿದ್ದೀವಿ ಅವಾಗೆಲ್ಲ. ಇವಾಗಂದರೆ ಯಾರೂ ಬರೋದಿಲ್ಲ ಅಷ್ಟು ಸಾಮಾನ್ಯವಾಗಿ. ಇವಾಗ ನಾವು ಒಬ್ಬೊಬ್ಬರೇ ಎಲ್ಲ ಪೂಜೆ ಮಾಡ್ಕೊತಾ ಇದ್ವಿ. ಫಸ್ಟು ನನ್ನ ಹಸ್ಬೆಂಡ್ ಪೂಜೆ ಮಾಡೋರು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಡ್ಡ ಬಿದ್ದು ನೆಕ್ಸ್ಟು ಒಬ್ಬೊಬ್ಬರೇ ಪೂಜೆ ಮಾಡ್ಕೊತಾ ಇದ್ವಿ. ಇಲ್ಲಿ ನೆಕ್ಸ್ಟು ಅದಾದಮೇಲೆ ನಮ್ಮ ಅತ್ತೆ ಬಂದು ಪೂಜೆ ಮಾಡ್ಕೊತಾ ಇದ್ರು. ನೀವು ನೋಡ್ಬೋದು ಇಲ್ಲಿ. ಕೆಲವರು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ. ಇವಾಗ ನಮ್ಮಪ್ಪ ಮನೆ ಕಡೆ ಒಂದು ರೀತಿ ಮಾಡ್ತಾರೆ, ಇಲ್ಲೊಂದು ರೀತಿ ಮಾಡ್ತಾರೆ. ಒಬ್ಬೊಬ್ಬರು ಮನೆ ಸಂಪ್ರದಾಯ ಒಂದು ರೀತಿ ಇರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ನಾವು ಅದನ್ನು ನೋಡಿ ಕಲ್ತ್ಕೋಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಧೂಪ ಎಲ್ಲ ಬೆಳಗಿ ನೆಕ್ಸ್ಟು ಒಬ್ಬೊಬ್ಬರೇ ಪೂಜೆ ಮಾಡ್ಕೊತಾ ಇದ್ದಾರೆ. ಇವರು ನಮ್ಮ ಸಿಸ್ಟರ್ ಇನ್ ಲಾನೇ. ಎಲ್ಲ ಕಡ್ಡಿ ಬೆಳಗಿ ಕರ್ಪೂರನೂ ಕೂಡ ಬೆಳಗಿ ಲಾಸ್ಟಲ್ಲಿ ಸಾಂಬ್ರಾಣಿ ಧೂಪನ ಹಾಕಿ ನಾವು ಪೂಜೆನ ಮಾಡ್ಕೊತಾ ಇದ್ವಿ ಒಬ್ಬೊಬ್ಬರೇ. ಅದು ಸಾಂಬ್ರಾಣಿ ಹೊಗೆ ಬರ್ತಾ ಇರುತ್ತಲ್ಲ, ಎಷ್ಟು ಮನಸ್ಸಿಗೆ ಇದಾಗುತ್ತೆ ಅಂತಂದರೆ, ಘಾಟ್ ಇರುತ್ತೆ ಬಟ್ ಮನೆಯಲ್ಲೆಲ್ಲ ಒಂಥರ ನೆಗೆಟಿವಿಟಿ ಎಲ್ಲ ಹೋಗುತ್ತೆ ಆ್ಯಂಡ್ ಪಾಸಿಟಿವ್ ಆಗಿರುತ್ತೆ. ಇವರು ನಮ್ಮ 2ನೇ ಸಿಸ್ಟರ್ ಇನ್ ಲಾ. ಅವರು ಎಲ್ಲ ಪೂಜೆಗಳೆಲ್ಲ ಮಾಡಿ ನಾವು ಒಂದು 5-10 ನಿಮಿಷ ಹೊರಗಡೆ ಹೋಗಬೇಕಲ್ಲ, ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮಾಡ್ಕೊತಾ ಇದ್ವಿ. ಯಾಕಂದರೆ ಆಲ್ಮೋಸ್ಟ್ ಲೇಟ್ ಆಗೋಗ್ಬಿಟ್ಟಿತ್ತು. ನಾವು ಪೂಜೆ ಮಾಡೋ ಅಷ್ಟರಲ್ಲಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು. ಇವರು ನಮ್ಮ ಸಿಸ್ಟರ್ ಇನ್ ಲಾ ಮಗ. ಅವರು ಕೂಡ ಎಲ್ಲ ಪೂಜೆ ಮಾಡಿಕೊಂಡು ಇದು ಮಾಡಿದ್ವಿ. ಇವಾಗ ನಮ್ಮ ಮನೆ ಕಡೆ, ಇವಾಗ ನಮ್ಮ ಅಪ್ಪ ಮನೆ ಕಡೆ ಸಾಂಬ್ರಾಣಿ ಎಲ್ಲ ಹಿಂಗೆ ಬೆಳಗೋದಿಲ್ಲ, ಹಾಗೆ ನಾವು ಧೂಪ ಹಾಕ್ಬಿಟ್ಟು ಬರ್ತೀವಿ. ಬಟ್ ಇಲ್ಲಿ ಸಾಂಬ್ರಾಣಿನ ನಾವು ಬೆಳಗ್ತೀವಿ. ಸೊ ನಾನು ಹೇಳ್ದಂಗೆ ಏನಪ್ಪ ಅಂದರೆ, ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಒಂದು ಸಂಪ್ರದಾಯನ ಪಾಲಿಸ್ಕೊಂಡು ಬಂದಿರ್ತಾರೆ. ಸೊ ನಾವು ಅದನ್ನು ಕಲ್ತ್ಕೊಂಡು ಹೋಗಬೇಕಾಗತ್ತೆ. ಇವಾಗ ನಾನು ಕೂಡ ಕಡ್ಡಿ ಎಲ್ಲ ಬೆಳಗಿ ಕರ್ಪೂರ ಎಲ್ಲ ಬೆಳಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಲಾಸ್ಟಲ್ಲಿ ಕೆಲವರು ಎಡೆ ಊಟನ ಏನು ಮಾಡ್ತಾರೆ, ಬೆಳಗ್ಗೆ ಹೊತ್ತೋಗಿ ಎಡೆ ಊಟನ ಕಾಗೆಗೆ ಇಡ್ತಾರೆ, ಇಲ್ಲಿ ಅಲ್ಲೇ ತಿಂತಾರೆ. ಅದು ಒಂದೊಂದು ರೀತಿ ಇರುತ್ತೆ. ನಿಮ್ಮ ಮನೆಗಳ ಕಡೆಗಳಲ್ಲಿ ಯಾವ್ಯಾವ ರೀತಿ ಸಂಪ್ರದಾಯನ ಪಾಲಿಸ್ತೀರಾ ಅಂತ ನೀವು ನನಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಕಡೆ ಪೂಜೆ ಎಲ್ಲ ಮಾಡಿಬಿಟ್ಟು ಅಡ್ಬಿದ್ದು ಒಂದು 5-10 ನಿಮಿಷ ಡೋರೆಲ್ಲ ಲಾಕ್ ಮಾಡಿಬಿಟ್ಟು ನಾವು ಈಚೆ ಕೂತಿದ್ವಿ. ಅದಾದಮೇಲೆ ಈ ರೀತಿ ಒಳಗಡೆನೇ ಇರ್ತಾರೆ ಅವರು, ಊಟ ಮಾಡಿರ್ತಾರೆ, ಅವ್ರನ್ನ ಎಚ್ಚರಿಸ್ಬೇಕು ಅಂತ ಹೇಳಿ ಬಾಗಿಲನ್ನ ತಟ್ಬಿಟ್ಟು
ಚೊಂಬಲ್ಲಿ ನೀರನ್ನು ಚಿಮುಕಿಸಿ ಒಳಗಡೆ ಹೋಗ್ತಾರೆ. ಇದೆಲ್ಲ ಒಂಥರ ಏನೋ ಚೆನ್ನಾಗಿರುತ್ತೆ ನಾವು ತಿಳ್ಕೊಳ್ಲಿಕ್ಕೆ ಈ ಥರ ಸಂಪ್ರದಾಯನ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಾದಮೇಲೆ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ವಿ, ನೀವು ನೋಡ್ಬೋದು. ಅದಾದಮೇಲೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಪೂಜೆನ ಮುಗಿಸ್ಕೊಂಡ್ವಿ. ಇದಾಗಿತ್ತು ನನ್ನ ಪಿತೃಪಕ್ಷದ ವ್ಲಾಗ್.